ಬಜೆಟ್ ಮುಗಿತಾ ಇದ್ದ ಹಾಗೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚು ಶುರುವಾಯ್ತಾ? ಎಸ್, ಇಂತಹ ಪ್ರಶ್ನೆ ಚರ್ಚೆ ಎರಡೂ ಕೂಡ ಶುರುವಾಗಿದೆ. ದಿಢೀರ್ ದೆಹಲಿಗೆ ಹೊರಟು ನಿಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಯಾವಾಗೆಲ್ಲ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೋ ಆಗೆಲ್ಲ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ, ಚರ್ಚೆ ಆಗತ್ತೆ. ಈಗ ಬಜೆಟ್ ಮುಗಿತಾ ಇದ್ದ ಹಾಗೆ ಮತ್ತೆ ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ದೆಹಲಿಗೆ ಪ್ರವಾಸ ಬೆಳೆಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಐಸಿಸಿ ಅಧ್ಯಕ್ಷರ ಜೊತೆನೆ ಒಂದೇ ವಿಮಾನದಲ್ಲಿ ಡಿಕೆಶಿ ಪ್ರಯಾಣ ಮಾಡ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆಯಲ್ಲೇ ದೆಹಲಿಗೆ ತೆರಳಲಿದ್ದಾರೆ ಡಿಸಿಎಂ. ನಾಳೆಯೇ ಹೈಕಮಾಂಡ್ ಭೇಟಿಗೆ ಕೆಪಿಸಿಸಿ ಅಧ್ಯಕ್ಷರು ಪ್ರಯತ್ನವನ್ನ ಪಡಲಿದ್ದಾರೆ. ನಾಳೆ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿ ಹೈಕಮಾಂಡ್ ಭೇಟಿಗೆ ಪ್ರಯತ್ನ ಮಾಡ್ತಾರೆ. ಮತ್ತೊಮ್ಮೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಬಜೆಟ್ಗೂ ಮುನ್ನವೇ ಚರ್ಚೆಯ ನಿರೀಕ್ಷೆಯಲ್ಲಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಸಿಎಂ ಸಿದ್ದರಾಮಯ್ಯ ತಮ್ಮ ದಾಖಲೆಯ 17ನೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಬಜೆಟ್ ಮಂಡನೆಯ ನಂತರ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಆಡಿದಂತಹ ಮಾತು ಬಹಳ ಶಾಕಿಂಗ್. ಮುಂದಿನ 2 ವರ್ಷವೂ ಕೂಡ ನೀವೇ ಬಜೆಟ್ ಮಂಡಿಸ್ತೀರಾ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು, ಹೈಕಮಾಂಡ್ ಏನ್ ಹೇಳತ್ತೋ, ಹೈಕಮಾಂಡ್ ಏನ್ ನಿರ್ಧಾರ ಮಾಡತ್ತೋ ಆ ರೀತಿ ಅಂತ ಹೇಳಿದ್ರು. ಅದಾದ ನಂತರ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಮಾಡ್ತಾ ಇರೋದು, ಅದು ಕೂಡ ಎಐಸಿಸಿ ಅಧ್ಯಕ್ಷರ ಜೊತೆಗೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಬಜೆಟ್ ಮುಗಿತಾ ಇದ್ದಾಗೆ ಕುರ್ಚಿ ಆಟ ಶುರುವಾಯ್ತಾ? ಅಂತಹ ಸೂಚನೆಗಳು ಸಿಗ್ತಾ ಇದೆಯಾ? ಎಸ್, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಕಳೆದ ನವೆಂಬರಿಂದ ಕೂಡ ಚರ್ಚೆ ಆಗ್ತಾ ಇದೆ. ನವೆಂಬರ್ 21ರಿಂದ ಆರಂಭಗೊಂಡಿರತಕ್ಕಂಥ ನಾಯಕತ್ವ ಬದಲಾವಣೆಯ ಚರ್ಚೆ ದಿನದ ದಿನಕ್ಕೆ ಅದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸಹಜವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯ ಬಣದಲ್ಲಿ ಯಾರ್ಯಾರಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಆರಂಭಗೊಂಡು ಈಗ ಅಂತಿಮವಾಗಿ ಯಾವಾಗ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಚರ್ಚೆ ಜೋರಾಗಿದೆ. ಒಂದು ಹಂತದಲ್ಲಿ ಬೆಳಗಾವಿ ಅಧಿವೇಶನ ಆದ ನಂತರದಲ್ಲಿ ಸಂಕ್ರಾಂತಿ ಹೊತ್ತಿನಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೋದು ಅಂತಕ್ಕಂಥ ಚರ್ಚೆಗಳಿತ್ತು. ಆದರೆ ಅದು ಕೂಡ ಆಗದೇ ಇರುವಂಥ ಕಾರಣಕ್ಕಾಗಿ ಬಜೆಟ್ ಬಳಿಕ ನಾಯಕತ್ವ ಬದಲಾವಣೆಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಸಿಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಡಸಾಲಿದೆ. ಆದರೆ ಪಂಚರಾಜ್ಯಗಳ ಚುನಾವಣೆಯ ಕಾರಣಕ್ಕಾಗಿ ಸಹಜವಾಗಿ ಈ ಒಂದು ನಾಯಕತ್ವ ಬದಲಾವಣೆ ಚರ್ಚೆ ಇನ್ನೂ ಕೂಡ ಮುಂದಕ್ಕೆ ಹೋಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇನ್ನೊಂದು ಕಡೆ ಕೇಳಿ ಬರ್ತಾ ಇರುವಂಥದ್ದು. ಇದರ ಮಧ್ಯದಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐತಿಹಾಸಿಕ 17ನೇ ಬಜೆಟನ್ನು ಮಂಡನೆ ಮಾಡಿದ ಬಳಿಕ ಹೈಕಮಾಂಡ್ ಹೇಳುವ ತನಕನೂ ಕೂಡ ನಾನು ಬಜೆಟನ್ನು ಮಂಡನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ನಡೀತಿರುವಂಥ ಚರ್ಚೆಗಳಿಗೆ ಒಂದು ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಈ ಮೂಲಕ ಮಾಡಿದ್ದಾರೆ ಅನ್ನುವಂಥ ವಿಶ್ಲೇಷಣೆ ಕೂಡ ಮುಂದುವರೆದಿದೆ. ಇದರ ಬೆನ್ನಲ್ಲೇ ಈಗಾಗಲೇ ತಾವು ನಾಯಕತ್ವ ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥ ಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಅದು ಎಲ್ಲ ಹಂತದ ಒಂದು ಪ್ರಯತ್ನಗಳು ಆಗಿದೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ದೆಹಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕಳೆದ ನವೆಂಬರಿಂದ ನಿರಂತರವಾಗಿಯೂ ಕೂಡ 1 ತಿಂಗಳಿಗೆ 1 ಬಾರಿಯಂತೆ, ಗರಿಷ್ಠ 2 ಬಾರಿಯಂತೆ ಅವರು ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದರು. ಅಂತಿಮವಾಗಿ ರಾಹುಲ್ ಗಾಂಧಿ ಜೊತೆ ಕಳೆದ ತಿಂಗಳು ಮಾತುಕತೆ ಆದ ಬಳಿಕ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಒಂದು ಸ್ಪಷ್ಟ ಚಿತ್ರಣ ಪಡ್ಕೊಂಡಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊನೆ ಹಂತದ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಈಗ ದೆಹಲಿ ಪ್ರವಾಸ ಕೈಗೊಂಡಿರ್ತಕ್ಕಂಥ ಡಿಕೆಶಿ ಅವರ ಪ್ಲಾನ್ ಏನು ಅಂತಕ್ಕಂಥ ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ನಾಳೆ ಅವರು ಕಲಬುರಗಿಗೆ ತೆರಳಿ ಕಲಬುರಗಿಯಿಂದ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ನೇರವಾಗಿ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ನಾಳೆ ಡಿಕೆ ಶಿವಕುಮಾರ್ ವಾಸ್ತವ್ಯವನ್ನು ಕೂಡ ಹೂಡ್ತಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡತಕ್ಕಂಥ ಸಾಧ್ಯತೆಗಳಿದೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಆದರೆ ಖಾಸಗಿ ಪ್ರವಾಸಕ್ಕೆ ಹೋಗ್ತಾ ಇರೋದು ಅಂತಕ್ಕಂಥ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪಾಳದ ನಾಯಕರು ಹೇಳ್ತಾ ಇದ್ರು ಕೂಡ ದೆಹಲಿ ಭೇಟಿ ಕೇವಲ ಖಾಸಗಿ ಕಾರ್ಯಕ್ರಮಕ್ಕಷ್ಟೇ ಸೀಮಿತವಾಗಿಲ್ಲ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಯಾಕೆಂದರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಮುಂದಿನ ಬಜೆಟ್ ಅನ್ನು ಕೂಡ ಮಂಡನೆ ಮಾಡೋದು ಸಂಬಂಧಪಟ್ಟಾಗೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಯಾವ ರೀತಿಯಾಗಿರ್ತಕ್ಕ ತೀರ್ಮಾನವನ್ನು
ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾಗಿ ಹೈಕಮಾಂಡ್ ಮೇಲೆ ಡಿ ಕೆ ಶಿವಕುಮಾರ್ ಒತ್ತಡ ಹೇರುವ ಪ್ರಯತ್ನವನ್ನು ಇನ್ನೂ ಕೂಡ ಮುಂದುವರಿಸ್ತಾರಾ ಅಥವಾ ಕಳೆದ ತಿಂಗಳು ರಾಹುಲ್ ಗಾಂಧಿ ಅವರ ಜೊತೆ ನಡೆದಂಥ ಮಾತುಕತೆ ಸಂದರ್ಭದಲ್ಲಿ ಸಿಕ್ಕ ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ನ ನಿಲುವುಗಳು ಏನಾಗಿರುತ್ತೆ ಅಂತಕ್ಕಂಥ ಸಹಜವಾದಂಥ ಚರ್ಚೆಗಳು ಕೂಡ ಇದೆ. ಅದರ ಬೆನ್ನಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿ ಭೇಟಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಒಂದು ಒತ್ತಡ ಹೇರುವ ಕಾರ್ಯಸೂಚಿಯ ಭಾಗವಾಗಿ ಇರುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಒಟ್ಟಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ದೆಹಲಿ ಪ್ರವಾಸ, ದೆಹಲಿಯಲ್ಲಿ ವಾಸ್ತವ್ಯ ಮತ್ತು ದೆಹಲಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ರಾಜಕೀಯ ನಡೆ ಬಗ್ಗೆ ಸಹಜವಾದಂಥ ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ. ವೀಣಾ, ಖಂಡಿತ ಆನಂದ್, ಯಾಕಂತಂದ್ರೆ ಈ ಹಿಂದೆನೂ ಕೂಡ DCM ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ದೆಹಲಿಗೆ ಬಂದಿದ್ದೀನಿ ಅಂತಂದ್ರೆ ರಾಜಕಾರಣ ಮಾಡೋದಕ್ಕೆ ಬಂದಿರ್ತೀನಿ ಅಂತ ಮಾಧ್ಯಮದ ಮುಂದೆನೆ ನೇರವಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ದೇವಸ್ಥಾನಕ್ಕೆ ಬಂದ ಮೇಲೆ ದೇವರನ್ನ ಭೇಟಿ ಆಗದೆ ಇರೋದಕ್ಕಾಗತ್ತಾ, ದೇವರ ದರ್ಶನ ಪಡೆಯದೇ ಇರೋದಕ್ಕಾಗತ್ತಾ ಅನ್ನೋ ಮಾತನ್ನು ಕೂಡ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಇದೆಲ್ಲವನ್ನ ಗಮನಿಸ್ತಾ ಹೋದರೆ ಇದರ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ಈ ಒಂದು ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡೇ ಮಾಡ್ತಾರೆ ಅನ್ನುವಂತಹ ಸಾಧ್ಯತೆಗಳೇ ಹೆಚ್ಚಲ್ವಾ? ಎಸ್, ಖಂಡಿತವಾಗಲೂ ಕೂಡ ಬಜೆಟ್ ಅವರಿಗೂ ಕೂಡ ತಮಗೆ ಅವಕಾಶ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೇಳಿಕೊಂಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ಅಂಗಳದಲ್ಲಿ ಇತ್ತು. ಈಗಾಗಲೇ ಬಜೆಟನ್ನು ಕೂಡ ಮಂಡನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಬಜೆಟ್ ನಂತರದ ರಾಜಕೀಯ ಬೆಳವಣಿಗೆಗೆ ಒಂದು ರೀತಿಯಾಗಿರುವಂಥ ಮೂವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ದಂಗಿದೆ. ಯಾಕೆಂದರೆ ಬಜೆಟ್ ಅಧಿವೇಶನ 27ಕ್ಕೆ ಎಂಡ್ ಆಗುತ್ತೆ. ಬಜೆಟ್ ಮಂಡನೆ ಮಾಡಿದರೆ ಐತಿಹಾಸಿಕವಾಗಿ 17 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಹಜವಾಗಿ ಅವ್ರಿಗೆ ಇರ್ತಕ್ಕಂಥ ಏನು ಆಸೆ ಇತ್ತು ಅದನ್ನು ಈಡೇರಿಸುವಂಥ ಪ್ರಯತ್ನವನ್ನು ಮಾಡಿಕೊಂಡಿದ್ದಾರೆ. ಆದರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಅಂದರೆ ಮಾರ್ಚ್ 27ರ ನಂತರದಲ್ಲಿ ಒಂದು ತೀರ್ಮಾನ ಆಗತ್ತೆ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಅಂಗಳದಲ್ಲಿ ಇದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅಲ್ಲಿ ತನಕ ಕೂಡ ಕಾಯ್ತಾರೆ, ನಂತರದಲ್ಲಿ ಒಂದು ನಿರ್ಧಾರವನ್ನು ಹೈಕಮಾಂಡ್ ಕೂಡ ತೆಗೆದುಕೊಳ್ಳುತ್ತೆ. ಆವಾಗ ಅವರು ಅಂದುಕೊಂಡಂತಿರ್ತಕ್ಕಂಥ ಒಂದು ರಾಜಕೀಯ ಸನ್ನಿವೇಶ ಸೃಷ್ಟಿ ಆಗುತ್ತೆ ಅನ್ನುವಂಥ ಚರ್ಚೆಗಳು ಇರುವಂಥದ್ದು. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದಾಗ ಸುಮ್ಮನೆ ಅವರು ಕೇವಲ ದೆಹಲಿ ಭೇಟಿಯನ್ನು ಕೇವಲ ಒಂದು ಖಾಸಗಿ ಕಾರ್ಯಕ್ರಮಕ್ಕಷ್ಟೇ ಸೀಮಿತಗೊಳಿಸಲ್ಲ, ಬದಲಾಗಿ ದೆಹಲಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಎಲ್ಲ ನಾಯಕರನ್ನು ಭೇಟಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂಥ ಮಾತುಗಳೇ ಈಗಿರುವಂಥದ್ದು. ಯಾಕೆಂದ್ರೆ ಅವ್ರು ಹೋಗ್ತಾ ಇರತಕ್ಕಂಥದ್ದು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಕಲಬುರಗಿಗೆ ಹೋಗಿ ಕಲಬುರಗಿಯಲ್ಲಿ ಕಾರ್ಯಕ್ರಮ ಮುಗಿಸಿದ ನಂತರ ನೇರವಾಗಿ ಅವರು ಮಧ್ಯಾಹ್ನ 3:15ಕ್ಕೆ ಅವರು ದೆಹಲಿಗೆ ತೆರಳುತ್ತಾರೆ. ಅಂದರೆ ಖರ್ಗೆ ಅವ್ರ ಜೊತೆ ದೆಹಲಿ ಪ್ರವಾಸ ನಿಗದಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ನೇರವಾಗಿ ಒಂದು ವಿಶೇಷ ವಿಮಾನದ ಮೂಲಕ ಕಲಬುರಗಿ ಹೋಗಿ ಕಲಬುರಗಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪಿಕಪ್ ಮಾಡಿಕೊಂಡು ನೇರವಾಗಿ ಅವರು ದೆಹಲಿಗೆ ಹೋಗ್ತಾ ಇರೋದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ರಾಜಕೀಯವಾಗಿರ್ತಕ್ಕಂಥ ಗಂಭೀರವಾದಂಥ ಚರ್ಚೆಗಳಾಗತ್ತೆ ಅನ್ನುವಂಥದ್ದೇ ಈಗಿರುವಂಥ ಬಹಳ ದೊಡ್ಡ ಮಟ್ಟದ ಒಂದು ಚರ್ಚೆ. ಹಾಗಾಗಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಾಗ ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಪ್ರವಾಸಕ್ಕಷ್ಟೇ ಸೀಮಿತಗೊಳಿಸಲ್ಲ, ಬದಲಾಗಿ ಅವರು ದೆಹಲಿಯಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಅಥವಾ AICC ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವೇಣುಗೋಪಾಲ್ ಸೇರಿದಾಗೆ ಸುರ್ಜೇವಾಲಾ ಮತ್ತು ದೆಹಲಿಯಲ್ಲಿ ಸಾಧ್ಯವಾದರೆ ಸೋನಿಯಾ ಗಾಂಧಿ ಸೇರಿದಾಗ ಪ್ರಮುಖ ನಾಯಕರನ್ನು ಕೂಡ ಭೇಟಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಯಾಕೆಂದರೆ ದೆಹಲಿಗೆ ಹೋದಾಗ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಸದಾ ಕಾಲ ಮಾಡ್ತಾರೆ. ಈಗ ರಾಜಕೀಯವಾಗಿ ಒಂದು ರೀತಿ ಮಗ್ಗಲು ಬದಲಾಯಿಸಿದ ವಾತಾವರಣ ಕರ್ನಾಟಕದಲ್ಲಿದೆ. ಬಜೆಟ್ ಮಂಡನೆ ಆಗಿದೆ. ಬಜೆಟ್ ಮಂಡನೆ ಆದ ಬಳಿಕ ಒಂದು ರಾಜಕೀಯ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳಬಹುದು ಅಂತಕ್ಕಂಥ ಸಹಜವಾದಂತೇನು ಕುತೂಹಲ ಇತ್ತು. ಆದರೆ ಈ ಒಂದು ಕುತೂಹಲ ಇರುವ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ದೆಹಲಿ ಭೇಟಿ ಕುತೂಹಲ ಕಾರಣವಾಗಿದೆ. ಆದರೆ ತಾವು ನಿರ್ದಿಷ್ಟವಾಗಿ ಇದೇ ಕಾರಣಕ್ಕೆ ದೆಹಲಿಗೆ ಹೋಗ್ತಾ ಇದ್ದೀವಿ ಅಂತಕ್ಕಂಥನ್ನ DKC ಪಾಳ್ಯದಲ್ಲಿ ನಾಯಕರು ಯಾರು ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ. ಯಾಕೆಂದರೆ DKC ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಶಾಸಕರೆಲ್ಲರೂ ಕೂಡ ಬಜೆಟ್ನ ಬಳಿಕ ನಾವೆಲ್ಲರೂ ಕೂಡ ದೆಹಲಿಗೆ ಹೋಗ್ತಕ್ಕ ತೀರ್ಮಾನ ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಕಳೆದ ವಾರ ಖಾಸಗಿ ಹೋಟೆಲ್ ನಡೆದಿರ್ತಕ್ಕಂಥ ಒಂದು ಸಭೆಯ ಬಳಿಕ ಅಧಿಕೃತವಾಗಿ DKC ಮಾಡಿದ ಶಾಸಕರು ಹೇಳಿದ್ರು. ಹಾಗಾಗಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಮತ್ತೊಂದಿಷ್ಟು ಶಾಸಕರು ದೆಹಲಿಗೆ ಹೋಗ್ತಕ್ಕಂಥ ಸಾಧ್ಯತೆಗಳಿದೆಯಾ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಹೆಚ್ಚಾಗಿದೆ. ಯಾಕೆಂದರೆ ನವೆಂಬರ್ 20ಕ್ಕೆ 2.5 ವರ್ಷ ಆದ ನಂತರದಲ್ಲಿ DKC ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಬಹುತೇಕ ಶಾಸಕರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಈಗ ಮತ್ತೊಂದು ಬಾರಿ ಬಜೆಟ್ ಅಧಿವೇಶನದ ಬಳಿಕ ಅಂದರೆ ಬಜೆಟ್ ಬಳಿಕ ದೆಹಲಿಗೆ ಹೋಗ್ತೇವೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೇವೆ ಅಂತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿ ಭೇಟಿ ಮತ್ತು DKC ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಶಾಸಕರ ಹೇಳಿಕೆಗಳು ಎಲ್ಲವೂ ಕೂಡ ಒಂದಕ್ಕೊಂದು ತಾಳೆ ಆಗ್ತಕ್ಕಂಥ ಸಾಧ್ಯತೆಗಳು ಇರುವಂಥ ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ದೆಹಲಿ ಭೇಟಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ. ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗೆ ಒಂದು ಸ್ಪಷ್ಟವಾಗಿರ್ತಕ್ಕ ಚಿತ್ರಣ ಸಿಗುವ ರೀತಿಯ ಒಂದು ದೆಹಲಿ ಭೇಟಿ ಇದಾಗಿರುತ್ತೆ ಅನ್ನುವಂಥ ಮಾತುಗಳು ಕೂಡ ಇದೆ. ಆದರೆ ಹೈಕಮಾಂಡ್ ಇಷ್ಟು ಆತುರವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾಕೆಂದ್ರೆ ಪಂಚರಾಜ್ಯಗಳ ಚುನಾವಣೆ ಇರುವಂಥ ಕಾರಣಕ್ಕಾಗಿ ಸ್ವತಃ ಡಿ ಕೆ ಶಿವಕುಮಾರ್ ಒಂದು ರಾಜ್ಯದ
ಉಸ್ತುವಾರಿಯೂ ಕೂಡ ಆಗಿರುವಂಥ ಕಾರಣಕ್ಕಾಗಿ ಸಹಜವಾಗಿಯೇ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಂತಿಮ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಮುಂದಿನ ತೀರ್ಮಾನಗಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ಪೂರ್ವಭಾವಿ ಆಗಿರುವಂಥ ಪ್ರಯತ್ನಗಳಾಗಿರುತ್ತೆ ಅನ್ನುವಂಥ ಮಾತುಗಳು ಕೂಡ ಇದೆ. ಒಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಹತ್ತಾರು ಚರ್ಚೆಗಳಿಗೆ ಕಾರಣ ಆಗಿದೆ, ಹತ್ತಾರು ಕುತೂಹಲಕ್ಕೆ ಕಾರಣವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ದೆಹಲಿ ಭೇಟಿ ನಿಗದಿ ಆಗಿರುವಂತಹ ಹಿನ್ನೆಲೆಯಲ್ಲಿ ನಡೀತಾ ಇರತಕ್ಕಂಥ ಮತ್ತು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರಗಳಿಗೆ ಒಂದಷ್ಟು ಪುಷ್ಟಿ ನೀಡತಕ್ಕಂಥ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗಲಾರದು. ರೈಟ್. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.